ನೋಡಿ ಈ ತರ ರೆಡಿ ಆಗಿದೆ. ಮೈ ಗಾಡ್ ಎಷ್ಟು ಕೇಕ್ ಇದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ರಾ ಅನ್ಕೋತೀನಿ. ನಾನು ಅಷ್ಟೇ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನನ್ನ ತಮ್ಮಂದು ಬರ್ಡೇ ಆಗಿತ್ತು. ಬರ್ಡೇ ತುಂಬ ಚೆನ್ನಾಗಾಯಿತು. ಆದರೆ ನಾನು ವೀಡಿಯೋ ಯಾವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದರೆ ಬರ್ಡೇ ಎಲ್ಲ ಮುಗ್ದೋಯ್ತು. ನಾನು ವೀಡಿಯೋನೇ ಸ್ಟಾರ್ಟ್ ಮಾಡಿಲ್ಲ. ಸೊ ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲ ಮುಗಿದ್ರೂ ಪರವಾಗಿಲ್ಲ. ಆದರೆ ವೀಡಿಯೋ ಮಾಡಿದ್ದೀನಿ, ಆದರೆ ಸ್ಟಾರ್ಟಿಂಗ್ ವೀಡಿಯೋನೇ ಸ್ಟಾರ್ಟ್ ಮಾಡಿಲ್ಲ. ಬರ್ಡೇ ಎಲ್ಲ ತುಂಬ ಚೆನ್ನಾಗಾಯಿತು. ಡೆಕೋರೇಷನ್ ಮಾಡಿರೋದೆಲ್ಲ ನೋಡಿ ಇಲ್ಲೇ ಇದೆ. ಇನ್ನು ಅಂದರೆ ಇವಳು ನಾನೇ ಸೇರ್ಕೊಂಡು ಮಾಡಿದ್ದು ಈ ರೀತಿ ಇದೆ. ವೀಡಿಯೋ ಇದ್ರೆ ಹಾಕ್ತೀನಿ ಹಿಂಗೆ ಮಾಡಿದ್ವಿ ಅಂತ. ಅದು ಇಲ್ಲ ಮತ್ತೆ ಮಾಡೋಕ್ಕಾಗಲ್ಲ. ಇನ್ನೂ ಊಟ ಮಾಡಿಲ್ಲ, ಊಟ ಮಾಡಬೇಕು. ಚಿಕನ್ ಬಿರಿಯಾನಿ ಗ್ರೇವಿ ಇದೆ. ಇವಳು ತಿಂತಾಳೆ, ನನ್ನ ಬಿಟ್ಬಿಟ್ಟು. ಎಂಥ ಫ್ರೆಂಡು ಇವಳು ನೋಡಿ, ಒಬ್ಬಳೇ ಬಾರಿಸ್ತಾಳೆ. ಈಗ ನಾನೇನು ಮಾಡ್ತೀನಿ ಹೇಳಿ, 12 ಗಂಟೆ. ಸೊ ಇವಳು ನಾನೇ ಇಬ್ಬರು ಸೇರ್ಕೊಂಡು ಡೆಕೋರೇಷನ್ ಮಾಡಿದ್ದು. ನಿಜವಾಗ್ಲೂ ಸ್ಟಾರ್ಟಿಂಗ್ ನಮ್ಮಿಬ್ರಿಗೆ ಎಷ್ಟು ಕಷ್ಟ ಆಯಿತು ಅಂದರೆ, ಯಾಕಾದರೂ ಡೆಕೋರೇಷನ್ ಮಾಡೋಕ್ಕೆ ಬಂದ್ಬಿಟ್ಟು ಅಂತ ಅನಿಸ್ಬಿಟ್ಟಿತ್ತು. ಟೈಮ್ ಎಷ್ಟಾಗಿತ್ತು? 6 ಗಂಟೆನಾ? 6 ಗಂಟೆ ಬೇರೆ ಆಗಿಬಿಟ್ಟಿತ್ತು. ಈ ಫ್ಲವರ್ದು ಇದು ಮಾಡೋದು ಅದು ಸಿಕ್ಕಿರಲಿಲ್ಲ. ಡಬಲ್ ಸೈಡ್ ಟೇಪ್ ಹಾಕಿಸ್ದೋ ಏನೇನೋ ಹಾಕಿ ಹೆಂಗೋ ಮಾಡಿ ಹೆಂಗೋ ಮುಗಿಸ್ದೋ. ಹೇಳು, ಏನಂತ ಹೇಳಿ, ಏನಾದರೂ ಹೇಳು. ಡೆಕೋರೇಷನ್ ಮಾಡಿದ್ದು ಹೇಗಿತ್ತು? ಡೆಕೋರೇಷನ್ ತುಂಬ ಚೆನ್ನಾಗಿತ್ತು. ಅಲ್ಲ, ಮಾಡಿದ್ದು ಹೇಗಿತ್ತು? ಸ್ವಲ್ಪ ಕಷ್ಟ ಅನಿಸ್ತು. ಹಾಂ, ಅದು ಬಿಟ್ಟರೆ ಎಲ್ಲ ಮಾಡಾದ್ಮೇಲೆ ಇಷ್ಟ ಆಯಿತು. ಬರ್ಡೇ ಚೆನ್ನಾಗಾಯಿತು. ಆದರೆ ನಾವೇನು ಗಿಫ್ಟ್ ಕೊಟ್ಟಿಲ್ಲ ಅವರಿಗೆ, ಸುಮ್ಮನೆ ಬರ್ಡೇ. ಆದರೆ ಎಲ್ಲರಿಗೂ ಕೇಕ್ ಚೆನ್ನಾಗಿತ್ತಲ್ವಾ? ಕೇಕ್ ಅಂತೂ ಸೂಪರ್ ಆಗಿತ್ತು, ಅಲ್ಟಿಮೇಟ್ ಆಗಿತ್ತು. ನಾನು ಅಂದ್ಕೊಂಡಿರಲಿಲ್ಲ ಕೇಕ್ ನಿಜವಾಗ್ಲೂ ಇಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ. ಬಟ್ ನಾನು ಫೋಟೋ ಹೇಗೆ ತೋರಿಸಿದ್ನೋ ಹಾಗೆ ಮಾಡಿಕೊಟ್ಟಿದ್ರು ಕೇಕ್ನೂ. ಎಲ್ಲ ನಾವು ಅಂದ್ಕೊಂಡಿರೋ ಥರನೇ ಬಂತು. ಆದರೆ ಇಲ್ಲಿ ಎಂಟ್ರೆನ್ಸಲ್ಲಿ ಮಾತ್ರ ಬರಲಿಲ್ಲ ಅವನು, ಅದೊಂದೇ ಮಿಸ್ ಆಗಿದ್ದು. ಇವಾಗ ಹೋಗಿ ಇವ್ರು ಊಟ ಮಾಡ್ತಾರೆ. ನಾನು 12 ಗಂಟೆ ಆದಮೇಲೆ ಬಿರಿಯಾನಿ ತಿಂತೀನಿ. 12 ಗಂಟೆಗೆ ಸಿಗ್ತೀನಿ ನಿಮ್ಮ ಜೊತೆ, ಓಕೆನಾ? ಬಾಯ್. ಇವತ್ತು ಬೆಳಿಗ್ಗೆ ತಿಂಡಿ ರವೆ ಇಡ್ಲಿ. ಇವತ್ತು ಗುರುವಾರ ಬೇರೆ ಅಲ್ವಾ, ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಬರೋಷ್ಟು ಇಷ್ಟು ಟೈಮ್ ಆಗೋಯ್ತು. ಇನ್ನೂ ಪೂಜೆ ಮಾಡಿಲ್ಲ. ಇದು ಮಿಕ್ಸ್ ಮಾಡಿ ಇಟ್ಬಿಟ್ಟು ಹೋಗಿ ಪೂಜೆ ಮಾಡೋದು ಅಂದ್ಕೊಂಡಿದ್ದೀನಿ. ಇವತ್ತು ನಂದು ತಮ್ಮಂದು ಬರ್ಡೇ. ಇವತ್ತು ಅವನ ಬರ್ಡೇದೇ ಬ್ಲಾಗ್ ಆಗಿರುತ್ತೆ, ಎಲ್ಲರೂ ನೋಡಿ. ಇವಾಗೆಲ್ಲ ಮಿಕ್ಸ್ ಮಾಡಿದ್ದಾಯಿತು. ಪ್ಲೇಟಿಗೆ ಹಾಕ್ತಾಯಿದ್ದೀನಿ. ಇನ್ನೊಂದು ಇಡ್ಲಿ ಪಾತ್ರೆ ಇದೆ, ಆದರೆ ಎಲ್ಲೋ ಅಮ್ಮ ಇಟ್ಬಿಟ್ಟಿದ್ದಾರೆ, ಅದು ಗೊತ್ತಿಲ್ಲ. ಸದ್ಯಕ್ಕೆ ನನ್ನ ಕೈಗೆ ಯಾವ ಸಿಕ್ತೋ ಆ ಪಾತ್ರೆಗೆ ಇಡ್ತಾಯಿದ್ದೀನಿ. ಚಂಚಟ ನೋಡಿ ಈ ಥರ ರೆಡಿಯಾಗಿದೆ. ಎಲ್ಲ ರೆಡಿ ಆಯಿತು. ಅಲ್ಲಿ ಇಡ್ಲಿನೂ ಆಗ್ತಾಯಿದೆ. ಇವಾಗ ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದ್ಬಿಟ್ಟು ಆಫೀಸ್ಗೆ ಹೋಗ್ಬಿಟ್ಟು ಬರಬೇಕು. ನಿಮಗೆ ನಾನು ತಿಂಡಿ ತಿನ್ನಬೇಕಾದ್ರೆ ಸಿಗ್ತೀನಿ, ಓಕೆನಾ? ಮೈ ಗಾಡ್ ಎಷ್ಟು ಕೇಕ್ ಇದೆ.
ಎಷ್ಟು ಬೆಳಕು ಬರ್ತೈತಾ. ಈ ಕಡೆ ತಿರ್ಗಿಸಿದ್ರೆ ಅಷ್ಟು ಇದಾಯ್ತಾ ಇಲ್ಲ. ಒಂದು ಕಡೆ ತಿರ್ಗಿಸ್ ನೋಡ್ಲಾ, ನೋಡ್ತೀಯ ನೀನು ಕ್ಯಾಮ್ರಾದಲ್ಲಿ? ಹಾಂ, ಅವು ಎದೊಟ್ಟಿಲ್ಲ ಯಮಕ್ಕೆ ಎದೊಟ್ಟು ಸುಟ್ಬಿಡಿಲ್ಲ ಲೇಟ್ ಅಂತ. ಸರಿ ಆಮೇಲೆ ಮಾಡ್ತೀನಿ ಇರು. ಯಾರವ ನಮ್ಮ ಎದು ಇವ್ನು ಮಾಡೋಣ ಗಿರು ಬಲ್ಲ ಗಿರು ಎದು ಬಾರ್ಲ ಅದು ಪಟಾಕಿ ಇದು ನಂತಕ್ಕೆ ಬರ್ತಾ ಇಲ್ಲ ಅವನು. ಚಾಯ್ದಂಗೆ ಕೇಕು ಮಾಡೋಣ. ನಂಗೆ ಕೇಕೆ ಇಷ್ಟ ಆಯ್ತು. ನಂದು ಒಂಟಿ ಫೋಟೋ ತೆಗಿ ನಾನು ಬರೋ ತನಕ ಅಣ್ಣನ ಹತ್ರ. ವಿಡಿಯೋ ಮಾಡಿ ಅಲ್ಲಿ ಹಿಡಿಯ ಮೇಕ್ಕೆ ಇಲ್ಲೇ ಈ ಥರ ಬರ್ತೈತೆ ಏನು ವಿಡಿಯೋ ಸರಿಯಾಗಿ ಅಲ್ಲಿ ಫೋಟೋ ಮಾಡಿದೆಯಲ್ಲವಾ. ಕಟ್ಬಿಡು ಪಾಪ, ಕೊಡು ಪಟ್ಟಿಯ ಇದನ್ನು ಕೊಡು ಹೊಸಕ್ಕೆ. ಅದೊಂದು ಅದ್ರ ಜೊತೆ ತಗೋ. ಇಲ್ಲ ಮಮ್ಮಿ, ಎಲ್ಲ ಮಮ್ಮಿ ಹ್ಯಾಪಿ ಬರ್ಡೇ ಟ್ಯಾಕ್ಸ್ ಇರುತ್ತಂತಿದ್ನಲ್ಲ ಇನ್ನೊಂದು, ಅದನ್ನು ಅಲ್ಲಿ ಮಾಡಿ ಗುಡು ಗುಡು ಬೇಡ, ಇನ್ನೇನು ಆಯ್ತಲ್ಲ. ಅದನ್ನೇ ಎಷ್ಟು ಚೆನ್ನಾಗೈತದು. ಒಂದಷ್ಟು ಮಡಗ್ದ ಮತ್ತೆ ಇವಾಗ ಬಂದ ಚಿನಿ ಈ ಥರ ಕುಂತಕ್ಕೇನೆ ಇದು ಬೇಡ ಅನ್ಸುತ್ತೆ. ಇದು ತಗೋ ಬಂದಿದ್ದವ್ರು ಹಂಗೂ ಕೊಟ್ಬಿಟ್ಟವ್ರೆ. ಅಯ್ಯೋ ಈ ಪಟಾಕಿ ಹೊಡೆಯಕ್ಕೆ ಕರ್ದು ಬಾ, ಪೆಟ್ಟಿ ಕೊಡು ಬಾ, ಹೊಡಿತೀನಿ ಆ ಪಟಾಕಿ ಬಾ ನೀನು. ಕೊಡು ಮಗಿನ ಅದು ಸೌಮ್ಯ ನಿನ್ ಫೋನ್ ಕುಡಿಲಿ ಕಟ್ಟಿಗೆ ಆಗೋಯ್ತು. ಲೇ ವಿಡಿಯೋ ಕಾಲ್ ಅಂತ ಮಾಡ್ರ. ಗಿರಿ ಒಂದು ಫೋಟೋ ತೆಗಿತೀನಿ, ಫೋನ್ ಕೊಡಿಲಿ. ಫೋನ್ ಬಾ ಮಮ್ಮಿ ಇರು. ಇದ್ರು ಅಡಿಲ್ಲ ಒಂಚೂರು ಅಡಿಗೆ ಫೋಟೋ ಹೊಡಿದ್ರೆ ತೆಗಿತೀನಿ. ಇವಾಗ ಯಾಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಅಂದರೆ ಸಾಂಗ್ ಹಾಕ್ತೆ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನನ್ನ ತಮ್ಮಂದು ಬರ್ಡೇ ಆಗಿದ್ದು ಗುರುವಾರ, ಆದರೆ ವ್ಲಾಗು ಭಾನುವಾರ ಅಪ್ಲೋಡ್ ಆಗ್ತಾಯಿದೆ. ತುಂಬ ಲೇಟ್ ಆಗೋಯಿತು ವ್ಲಾಗ್ ಅಪ್ಲೋಡ್ ಮಾಡೋದು, ಬೇರೆದಿತ್ತು ಅದು ವ್ಲಾಗ್ ಅಪ್ಲೋಡ್ ಮಾಡಿದೆ. ಹ್ಯಾಪಿ ಬರ್ಡೇ ಪವನ, ಯಾವಾಗಲೂ ಖುಷಿಯಾಗಿರು, ನಿನ್ನ ಜೊತೆ ಇರೋರ್ನು ಖುಷಿಯಾಗಿಟ್ಕೋ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ನಗ್ನಗ್ತಾ ಇರು, ದೇವರು ನಿಂಗೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಸೊ ಇಷ್ಟೇ. ನಮ್ಮಮ್ಮ, ನಾನು, ನನ್ನ ಫ್ರೆಂಡು
ನಾವು ಇಷ್ಟೇ ಜನ ಯಾರನ್ನೂ ಕರೆದಿರಲಿಲ್ಲ ಮತ್ತು ಎಂಜು ಅಕ್ಕ ಅವರು ನಾವು ಇಷ್ಟೇ ಜನ ಸೆಲೆಬ್ರೇಟ್ ಮಾಡಿದ್ದು. ಅವನಿಗಷ್ಟು ಯಾರನ್ನೂ ಕರೆದು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ಳೋಕಷ್ಟು ಇಷ್ಟ ಆಗಲ್ಲ. ಡೆಕೋರೇಷನ್ನು ಮಾಡ್ತಿರೋದು ಅವ್ನಿಗೆ ಇಷ್ಟ ಆಗಿರಲಿಲ್ಲ. ನಾನೇ ಬಲವಂತ ಮಾಡಿ ಫೋರ್ಸ್ ಮಾಡಿ ಅವ್ನಿಗೆ ಗೊತ್ತಿಲ್ದಂಗೆ ಎಲ್ಲ ತಗೊಬಂದು ಅದೇ ದಿನ ಗುರುವಾರ ಮಧ್ಯಾಹ್ನ ಆಗಿತ್ತು ಅನಿಸುತ್ತೆ, ಆ ಡೆಕೋರೇಷನ್ ಐಟಮ್ಸ್ ಎಲ್ಲ ತಗೊಬಂದು ಆವತ್ತೇ ಎಲ್ಲ ಡೆಕೋರೇಷನ್ ಮಾಡಿ ಸಂಜೆನೇ ಎಷ್ಟು ಲೇಟಾಗೋಯಿತು ಅಂದರೆ ಡೆಕೋರೇಷನ್ ಮಾಡೋದು. ನಾನು ನನ್ನ ಫ್ರೆಂಡ್ ಇಬ್ಬರೇ ಇದ್ದಿದ್ದು ಡೆಕೋರೇಷನ್ ಮಾಡೋಕ್ಕೆ. ರೋಸಸ್ ಎಲ್ಲ ಇನ್ನೂ ಜಾಸ್ತಿ ಇದೆ, ಬಟ್ ಅದು ಅದು ಆರ್ಚ್ ಇದೆಯಲ್ಲ, ಅದು ಮಧ್ಯದಲ್ಲಿ ಫ್ಲವರ್ ಹಾಕೋದು ಅದೇ ತಂದಿರಲಿಲ್ಲ. ಹೆಂಗೋ ಮಾಡಿ ಅವಳು ನಾನು ಕಷ್ಟಪಟ್ಟೆ ಹೆಂಗೋ ಡೆಕೋರೇಷನ್ ಮಾಡಿದೋ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಮಧ್ಯ ಬಂದರು, ಅವರು ಸ್ವಲ್ಪ ಎಲ್ಲ ಹೆಲ್ಪ್ ಮಾಡಿದರು. ಆಮೇಲೆ ಲೈಟಿಂಗ್ಸು ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣ್ತಿತ್ತು ಡೆಕೋರೇಷನು. ನನಗಂತೂ ಫುಲ್ಲು ಖುಷಿ ಆಗೋಯಿತು. ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡ್ತು. ಇದಕ್ಕಿಂತ ಕಡಿಮೆ ದುಡ್ಡಲ್ಲೇ ಹೋಗಿ ಬೇರೆ ಕಡೆ ಬರ್ಡೇ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಆದರೆ ನಾವು ಪ್ರೀತಿಯಿಂದ ನಾವು ಮಾಡಿ ನಾವು ಬರ್ಡೇ ಮಾಡೋದಿದೆಯಲ್ಲ, ಅದರಷ್ಟು ಖುಷಿ ಎಲ್ಲೂ ಸಿಗಲ್ಲ ಅಂದ್ಕೊಳ್ಳಿ. ನಾವು ಹೊರ್ಗಡೆನೇ ಹೋಗಿ ಮಾಡಿದರೂ ನನಗಿಷ್ಟು ಖುಷಿ ಸಿಗ್ತಿರ್ಲಿಲ್ವೇನೋ. ನಾನೇ ಎಲ್ಲ ತಗೊಬಂದು ನಾನೇ ಎಲ್ಲ ಡೆಕೋರೇಷನ್ ಮಾಡಿ ನಾನೇ ಅವ್ನಿಗೆ ಕೇಕ್ ಕಟ್ ಮಾಡಿಸಿದ್ದು. ನನಗೆ ಒಂಥರ ಖುಷಿ ಆಯಿತು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲೇ ನಿಂತ್ಕೋ, ಇಲ್ಲೇ ನೀನು ನಿಂತ್ಕೋ. ಈ ಥರ ಒಂದು ಚೆನ್ನಾಗಿ ಫೋಟೋ ಬೇಕು. ಯಾರ್ಗ ಫೋನು ನೋಡು, ಇದಕ್ಕೂ ಪಟ್ನ ಅಜ್ಜಿ ಬಿಜ್ಜಿ ಆಗೋತ್ತಲ್ಲ. ಇದೆಲ್ಲ ಯಾವತ್ತೂ ಇವಾಗೆಲ್ಲ ಮಾಡಿದ್ದು ನಾನು ಓನವ ಬಾಯ್ ಮಾಡು. ಏನು ಮನೆಗೆ ಹೋಗಮ್ಮ, ರೇಷ್ಮೆ ಮುಂದಕ್ಕೆ ಹೋಗೋಣ, ರೇಷ್ಮೆ ಮುಂದಕ್ಕೆ ಹೋಗೋಣ. ಬೇಡ, ಹೂ ಇಡ್ತಾ ಬೇಡ, ಕೇಕ್ ಕಟ್ ಮಾಡತ್ತಾರ ಇಟ್ಕೊ. ನೀನು ಇಲ್ಲ ಅಂದ್ರೆ ಇರಕ್ಕಿಲ್ಲ ಪವನ್ ಅವನು. ರೇಷ್ಮಮ್ಮ, ಹಲೋ. ಇನ್ನೊಂದು ಕಡೆ ಬೆಳಿಗ್ಗೆ ಸಿಟಿಲೇ ಇದ್ರ? ಇಲ್ಲ, ಮಧ್ಯಾಹ್ನ ಹೋದೆ. ಒಬ್ಳೆ ಹೋಗಿದ? ಎಲ್ಲ ನಿನ್ನೆ ನೋಡ್ಕೊ ಬಂದಿದೆ ಹೋಗಿ. ಸಾಕತ್ತಾಗ ಸಾಕ್ಬಿಡು. ಸಾಕಾ ಫೋಟೋ? ತಿನ್ರಿ ಹಾಕೊಂಡು ಅಷ್ಟೇ. ಈಗ ತಗೊಂಡು ಟಿಕೆಟ್ ಮಾಡ್ಕೊಡು. ಇದೆಲ್ಲ ಈಗ 2 ವರ್ಷ ತನಕ ಚಿನ್ನು ನೋಡಿ. ಲಾಸ್ಟಲ್ಲಿ ಫಂಕ್ಷನ್ ಮುದ್ಮೇಲೆ ಇದೇ ರೀತಿ ಲೈಟ್ಸ್ ಎಲ್ಲ ಆಫ್. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಓಕೆ, ಬಾಯ್.